ಸಭಾಧ್ಯಕ್ಷರೇ, ನಿಮ್ಮ ನಿರ್ಣಯನ ಬೆಂಬಲಿಸ್ತಾ ರಾಜ ವೆಂಕಟಪ್ಪ ನಾಯ್ಕರು, ಯಾಕೆಂತ ಹೇಳಿದ್ರೆ ನಾವು ಭಾಳ ಚಿಕ್ಕವರಿದ್ವಿ. 1994ರಲ್ಲಿ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಏನು KCP ಅಂತ ಹೇಳಿ ಕಟ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಡನಾಟ, ಆವಾಗ ನಾವೆಲ್ಲ ತುಂಬ ಚಿಕ್ಕವರಿದ್ರು ಕೂಡ ನಾವು ರಾಜಕೀಯವಾಗಿ ಮುಂದೆ ಇರಲಿಲ್ಲ. ಆದರೂ ಬಂದು ನಮಗೆ ಭಾಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥವ್ರು, ನೋಡೋಕ್ಕೆ ಸ್ವಲ್ಪ ಒಂಥರ ಗಟ್ಸಾಗಿರೋರು ನೋಡೋಕ್ಕೆಲ್ಲ. ಅವ್ರ ರಾಜಕಾರಣನೂ ಕೂಡ ನಿಜ ಹೇಳಬೇಕಂದ್ರೆ ಸ್ವಲ್ಪ ಅಲ್ಲಿ ಆ ವಾಸ್ತು ಅಂಶಕ್ಕೆ ಸ್ವಲ್ಪ ಗಟ್ಸಾಗೆ ಮಾಡ್ಕೊಂಡು ಬಂದಿರೋರು. ಎಲ್ಲರೂ ಮಾತಾಡಿರೋದ್ರಿಂದ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ಬಂದು ಅವರು ಅರ್ಜಿ ನಮಗೆ ಕೊಡಬೇಕಾದ್ರೆ, ಯಾಕಂದರೆ ಇವತ್ತು ನನಗೆ ಒಂದು ಸ್ಥಾನಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅಷ್ಟು ದೊಡ್ಡ ಮನುಷ್ಯ ಆದ್ರೂ ಕೂಡ ಎಲ್ಲರೂ ಅವ್ರ ಸ್ವಭಾವವನ್ನು ಹೇಳಿದ್ರು. ಇಲ್ಲಿ ವಿಧಾನಸಭೆ ಒಳಗೆ ರಾಜಕೀಯವಾಗಿ ಬೇರೆ ಇದ್ರೂ ಕೂಡ ಒಬ್ಬ ವ್ಯಕ್ತಿತ್ವದ ಒಂದು ಅವರ ಭಾವನೆ ಏನಿದೆ ಬಂದು ಕೊಡಬೇಕಾದ್ರೆ ಯಾವಾಗಲೂ ಕೂಡ ನಮ್ಮ ತಂದೆ ಬಂಗಾರಪ್ಪಾಜಿಯವ್ರನ್ನ ನೆನೆಸ್ಕೊಳ್ತಾ ಇದ್ರು. ಯಾಕಂದರೆ ಇಲ್ಲಿ ಏನಾದ್ರು ನಾವು ಒಳಗಡೆ ಬರ್ತೀವಿ ಅಂತ ಹೇಳಿದರೆ ಅವರಿಂದ ಅಂಥೇಳಿ ನಾನು ಒಂದೇ ಮಾತು ಹೇಳೋದು. ಇಂಥ ಒಂದು ಮಂಥಂದವರು ಈ ಒಂದು ಸೇಯಿಂಗ್ ಇದೆ, ಕಿಂಗ್ ಈಸ್ ಡೆಡ್ ಅಂತ. ಐ ಥಿಂಕ್ ಅದಾದ ತಕ್ಷಣ ಹೇಳ್ತಾರೆ ಲಾಂಗ್ ಲೀವ್ ದ ಕಿಂಗ್ ಅಂತ ಹೇಳಿ. ಅದು ಆ ವ್ಯವಸ್ಥೆ ಅವರ ಒಂದು ಕುಟುಂಬದಿಂದ ಆಗಲಿ ಮತ್ತು ಅವರ ವ್ಯವಸ್ಥೆಯಲ್ಲಿ ಅವರ ಸುತ್ತಮುತ್ತಲಲ್ಲಿ ಇರ್ತಕ್ಕಂಥ ಲಾಂಗ್ ಲಿವ್ ದ ಕಿಂಗ್ ಅಂತಕ್ಕಂಥ ಸೇವೆಯನ್ನು ಈ ರಾಜ್ಯಕ್ಕೆ ಮತ್ತು ಸಮಾಜಕ್ಕೆ, ನಮ್ಮ ರಾಜ್ಯಕ್ಕೆ ಕೊಡಲಿ ಅಂತಕ್ಕಂಥದ್ದನ್ನು ನಾನು ಹೇಳಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಬೆಂಬಲವನ್ನು ಸೂಚಿಸಿ ನನ್ನ ಮಾತು ಮುಗಿಸ್ತೇನೆ.